ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ವೆಲ್ಕಮ್ ಟು ಮೈ ಬುಧವಾರದ ಮನಿ ವ್ಲಾಗ್. ಬೆಳಗ್ಗೆ ಬೇಗ ಎದ್ದು ಗಣಪತಿ ಪೂಜೆ ಮಾಡಿ ಅಮ್ಮ ನೈವೇದ್ಯಕ್ಕೆಲ್ಲ ದೇವ್ರಿಗೆ ರೆಡಿ ಮಾಡಿಟ್ಟಿದ್ರು. ಹಾಗೆ ತಿಂಡಿನೆಲ್ಲ ನೆನ್ನೆನೇ ರೆಡಿ ಮಾಡ್ಕೊಂಡಿದ್ವಿ. ಪೂಜೆ ಮಾತ್ರ ತುಂಬ ಚೆನ್ನಾಗಾಗಿತ್ತು. ಅದರಲ್ಲಿ ಹೂವು ಸಹ ಬಿತ್ತು, ನೀವು ನೋಡಿದ್ರೋ ಇಲ್ಲೋ ಗೊತ್ತಿಲ್ಲ. ಖುಷಿಯಾಗಿ ದೇವ್ರಿಗೆ ಕೈ ಮುಕ್ಕೊಂಡು ನನಗೂ ಒಳ್ಳೇದು ಮಾಡಪ್ಪ, ಎಲ್ಲರಿಗೂ ಒಳ್ಳೇದು ಮಾಡಪ್ಪ ಅಂತ ಕೇಳ್ಕೊಂಡು ಅಮ್ಮ ಅಷ್ಟೊತ್ತಿಗೆ ತಿಂಡಿಗಳನ್ನೆಲ್ಲ ರೆಡಿ ಮಾಡಿದರು. ನೈವೇದ್ಯಕ್ಕೆ ಇಟ್ಟಿದ್ದೆ ಎಲ್ಲದು ಸ್ವಲ್ಪ ತಿನ್ಕೊಂಡ್ವಿ. ಹಾಗೆ ಹೋಳಿಗೆಗೆ ರೆಡಿ ಮಾಡ್ಕೊತಾ ಇದ್ರು ಹೂರಣ ಮಾಡ್ಕೊಳ್ಳೋಕ್ಕೋಸ್ಕರ. ತಿಂಡಿಗೆಲ್ಲ ಹಾಕ್ಕೊಟ್ರು, ತಿಂದೆ. ಅದು ಅರಿಶಿನ ಕಡುಬು ತುಂಬ ಚೆನ್ನಾಗಿರುತ್ತೆ. ರೆಸಿಪಿ ಒಂದು ಸತಿ ಹಾಕ್ತೀನಿ. ಅಪ್ಪ ಊಟಕ್ಕೆ ಅಂತ ಮಧ್ಯಾಹ್ನಕ್ಕೆ ಬಾಳೆ ಎಲೆ ತಂದಿದ್ರು. ಅಮ್ಮ ಪಲ್ಯ, ಹೋಳಿಗೆ ಸಾರು, ಚಿತ್ರಾನ್ನ ಎಲ್ಲ ರೆಡಿ ಮಾಡ್ಕೊಂಡಿದ್ರು. ನಾನು ಸ್ವಲ್ಪ ಅಮ್ಮನಿಗೆ ಹೆಲ್ಪ್ ಮಾಡಿದೆ. ಹಾಗೆ ನಾನು ನನ್ನ ತಂಗಿ ಸ್ವಲ್ಪ ನನ್ನ ಮಗನ ಜೊತೆ ಆಟಾಡೋಣ ಅಂತ ನಗಾಡ್ತಿದ್ದ, ತಮಾಷೆ ಮಾಡ್ತಿದ್ದ. ನಮ್ಮಿಬ್ಬರ ಹತ್ರ ನಾವು ಕೂತ್ಕೊಳ್ಳಿ ಅಂತ ಅಳ್ತಾ ಇದ್ದ. ಸುಮ್ಮನೆ ಆಡ್ತಾ ಇದ್ವಿ ಅವನ ಜೊತೆ. ಅವನು ಏನೋ ಗೊತ್ತಿಲ್ಲ, ಬೆಳಗ್ಗೆ ಬೇಗ ಎದ್ಬಿಟ್ಟಿದ್ದ ನಮ್ಮ ಜೊತೆನೇ. ಹಾಗೆ ಅಮ್ಮ ಅವನಿಗೂ ಪೂಜೆ ಮಾಡೋಣ ಅಂತ ಹೇಳಿಬಿಟ್ಟು ದೇವ್ರ ಮನೇಲಿ ಕೂರಿಸಿ ಪೂಜೆ ಮಾಡ್ತಿದ್ರು. ದೇವರಿಗೆಲ್ಲ ಎಡೆ ಇಟ್ಟು ನಾವು ಸ್ವೀಕರಿಸಿ ಅದನ್ನು ಹೊಟ್ಟೆ ತುಂಬ ಬ್ಯಾಟಿಂಗ್ ಮಾಡಿ ಹಾಗೆ ಒಂದೆರಡು ಫೋಟೋ ತಗೊಳ್ಳೋಣ ಅಂತ ತಗೊಂಡ್ವಿ. ಹೊರಗಡೆ ವೆದರ್ ಮಾತ್ರ ಸಖತ್ ಕೋಲ್ಡ್ ಆಗಿತ್ತು. ಇವತ್ತು ಮಳೆ ಅಂದರೆ ಮಳೆನೇ ನಿಂತಿಲ್ಲ. ಚಿಟಿ ಅಂತ ಬರ್ತಾನೆ ಇತ್ತು ಶಿವಮೊಗ್ಗದಲ್ಲಿ. ಹಾಗೆ ಅಲ್ಲಿ ಬಿಟ್ಟಿರೋ ಹೂನೆಲ್ಲ ಕೀಳೋಣ ಅಂತ ಹೂ ಕಿತ್ಬಿಟ್ಟು ತುಳಸಿ ಹತ್ರ ಇಟ್ಟೆ. ಹೀಗಿತ್ತು ನನ್ನ ಮಿನಿ ವ್ಲಾಗ್. ಥ್ಯಾಂಕ್ ಯು.